ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರುವಂಥ ಉದ್ದೇಶ ಏನಪ್ಪಾ ಅಂದರೆ, ನಮ್ಮ ಕನ್ನಡಿಗರಿಗೆ ಎಷ್ಟೋ ಜನಕ್ಕೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ನಲ್ಲಿ, ಅದರಲ್ಲೂ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಗ್ಗೆ ಸಾಕಷ್ಟು ಗೊಂದಲಗಳು, ಅನುಮಾನಗಳು, ಹಾಗೆ ತಾವು ಓದಬೇಕಾದ್ರೆ ಎಷ್ಟೋ ಕ್ವಶನ್ಗಳು ಅವ್ರಿಗೆ ತಮ್ಮ ಮನಸ್ಸಿನಲ್ಲಿ ಇರ್ತವೆ. ಸೊ ನನಗೆ ನನ್ನ ಅನುಭವದಲ್ಲಿ ಮತ್ತೆ ನಾನು ಓದಿರುವಂಥ ಒಂದು ನಾಲೆಡ್ಜ್ ಏನಿದೆ ಅದನ್ನ ಇಟ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಎಲೆಕ್ಟ್ರಿಕಲ್ ಕಾನ್ಸೆಪ್ಟ್ಗಳನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಸೊ ಮೊದಲನೇ ಲೆಕ್ಚರ್ ಇವತ್ತು ಜ್ಞಾನ ಸಿಂಧುನಲ್ಲಿ ಇಂಜಿನಿಯರಿಂಗ್ ಹಾಗೂ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಯಾವ ರೀತಿ ಬಂತು, ಹಾಗೆ ಅದರ ಉದ್ದೇಶಗಳೇನು, ಅದರಲ್ಲಿ ಸಬ್ಜೆಕ್ಟ್ಸ್ಗಳು ಯಾವ ರೀತಿ ಇದೆ, ಯಾವ ರೀತಿ ಇದನ್ನ ಓದಬೇಕು, ಹೇಗೆ ಓದಿದ್ರೆ ಈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಕೆಲವರು ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ, ಆ ಕಬ್ಬಿಣದ ಕಡಲೆನ ಹೇಗೆ ನಾವು ಸುಲಭ ಮಾಡ್ಕೋಬಹುದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ಇಂಜಿನಿಯರಿಂಗ್ ಅನ್ನೋ ಒಂದು ಪದನ ನಾವು ಕೇಳ್ತೀವಿ. ಎಲ್ಲರೂ ಕೂಡ ಈ ಇಂಜಿನಿಯರಿಂಗ್ ಪದ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಈ ಇಂಜಿನಿಯರಿಂಗ್ ಅಂದ್ರೆ ಏನಿಲ್ಲ, ಇದು ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿನಲ್ಲಿ ಒಂದು ಪಾರ್ಟ್. ಸೊ ನಮ್ಮ ಜ್ಞಾನ ಏನಿದೆಯಲ್ಲ, ವಿಜ್ಞಾನ, ಆ ವಿಜ್ಞಾನದಲ್ಲಿ ಒಂದು ವಿಶೇಷವಾದ ಅಂಶ ನಾವು ಇಂಜಿನಿಯರಿಂಗ್ ನಲ್ಲಿ ನಾವು ನೋಡ್ತೀವಿ. ದಿನನಿತ್ಯ ನಾವು ಆಕ್ಚುಲಿ ಇಂಜಿನಿಯರಿಂಗ್ ನ ಮಾಡ್ತೀವಿ. ಯಾವ ರೀತಿ ಅಂತಂದ್ರೆ, ಉದಾಹರಣೆಗೆ ಒಂದು ಫ್ಯಾನ್ ಇರ್ಬೋದು. ಸೊ ಮನುಷ್ಯನಿಗೆ ತನ್ನ ಅವಶ್ಯಕತೆಗಳು ಹೇಗೆ ಬರುತ್ತಲ್ಲ, ಆ ಅವಶ್ಯಕತೆಗಳಿಗೆ ತಕ್ಕಂತೆ ಅವನು ಕೆಲವೊಂದು ತನ್ನ ಬುದ್ಧಿವಂತಿಕೆ, ತನ್ನ ಯೋಚನೆಗಳಿಂದ ಸಣ್ಣ ಪುಟ್ಟ ಆವಿಷ್ಕಾರಗಳನ್ನ ಮಾಡ್ತಾ ಹೋಗ್ತಾನೆ, ಸಣ್ಣ ಪುಟ್ಟ ಬದಲಾವಣೆಗಳನ್ನ ತರ್ತಾ ಹೋಗ್ತಾನೆ. ಸೊ ಅದನ್ನು ಟೆಕ್ನಾಲಜಿ ಅಂತಾನು ಕರಿಬಹುದು ಅಥವಾ ಸೈನ್ಸ್ ಅಂತ ಕರಿಬಹುದು. ಸೊ ಇದರಲ್ಲಿ ಮನುಷ್ಯನ ಲಾಜಿಕ್ ನ ಯೂಸ್ ಮಾಡಿದ್ದಾನೆ. ಸೊ ಇಂಜಿನಿಯರಿಂಗ್ ಅಂದ್ರೆ ಏನಿಲ್ಲ, ಯಾವುದೇ ಒಂದು ಸಮಸ್ಯೆನ ನಾವು ಲಾಜಿಕ್ ಯೂಸ್ ಮಾಡಿ ನಾವು ಅದನ್ನ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ವಿ ಅಂತಂದ್ರೆ ಆ ಒಂದು ಅಂಶನ ಇಂಜಿನಿಯರಿಂಗ್ ಅಂತ ಕರಿತೀವಿ ನಾವು. ಸೊ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಪ್ರಾವರ್ಬ್ ಇದೆ, ಇಂಜಿನಿಯರ್ಗೂ ಸೈಂಟಿಸ್ಟ್ಗೂ ಏನ್ ವ್ಯತ್ಯಾಸ ಅಂತ ಅನ್ನೋದು. ಸೊ ಸೈಂಟಿಸ್ಟ್ ಯಾವುದೇ ಒಂದು ಆವಿಷ್ಕಾರ ಮಾಡಿದಾಗ ಅವನು ಅದಕ್ಕೆ ತನ್ನದೇ ಆದಂತಹ ಒಂದು ಹೆಸರು ಅಥವಾ ಒಂದು ಪೇಟೆಂಟ್ ಏನೋ ಒಂದು ತಗೊಂಡು ತನ್ನ ಹೆಸರನ್ನ ತಗೋತಾನೆ. ಒಂದು ಯಾವುದೋ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಯಾವುದೋ ಒಂದು ಸಮಸ್ಯೆಯನ್ನು ಹುಡುಕಿ ಅವನು ಸಾಲ್ವ್ ಮಾಡಿರ್ತಾನೆ. ಆದ್ರೆ ಒಬ್ಬ ಇಂಜಿನಿಯರ್ ಯಾವ ರೀತಿ ಮಾಡಿದ್ರೆ, ದಿನನಿತ್ಯದಲ್ಲಿ ಅವನು ಯಾವುದೋ ಒಂದು ಪ್ರಾಬ್ಲಮ್ ನ ತನ್ನ ಲಾಜಿಕ್ ಯೂಸ್ ಮಾಡಿಕೊಂಡು ಒಂದು ಸಣ್ಣ ಪುಟ್ಟ ಆವಿಷ್ಕಾರಗಳನ್ನ ಮಾಡಿ ಸಾಲ್ವ್ ಮಾಡ್ತಾನೆ. ಆದ್ರೆ ಅವನು ಯಾವುದೇ ರೀತಿ ಕೂಡ ಹೆಸರುಗಳನ್ನ ತಗೊಳ್ಳೋದಿಲ್ಲ, ಅವನು ಯಾವುದೇ ರೀತಿ ಪೇಟೆಂಟ್ ನ ತಗೊಳ್ಳೋದಿಲ್ಲ ಇದರಲ್ಲಿ. ಸೊ ಹಾಗೆ ದಿನನಿತ್ಯ ಕಾರ್ಯಕ್ರಮದ ಕೆಲಸಗಳಲ್ಲಿ ಅವನು ಯಾವ ರೀತಿ ಒಬ್ಬ ಇಂಜಿನಿಯರ್ ಅಥವಾ ಒಬ್ಬ ವ್ಯಕ್ತಿ ತನ್ನ ಬ್ರೈನ್ ನ ಯೂಸ್ ಮಾಡಿ, ತನ್ನ ಲಾಜಿಕ್ ನ ಯೂಸ್ ಮಾಡಿ ಕಮ್ಮಿ ಕಾಸ್ಟ್ ಅಲ್ಲಿ, ಅಂದ್ರೆ ಎಕನಾಮಿಕ್ ವೇ ಅಂತ ಕರೀತೀವಿ. ಸೊ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಇನ್ ಆನ್ ಎಕನಾಮಿಕ್ ವೇ. ಯಾವುದೋ ಒಂದು ಸಮಸ್ಯೆಗೆ ಒಂದು ಪರಿಹಾರ ಕಂಡುಹಿಡಿದು ನಾವು ಅದಕ್ಕೆ 100 ಕೋಟಿ ನಾವು ಖರ್ಚು ಮಾಡಬೇಕು ಅಂತಂದ್ರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇರ್ಬೋದು, ಆದ್ರೆ ಆ ಸೊಲ್ಯೂಷನ್ ಸಮಂಜಸವಾಗೋದಿಲ್ಲ. ಯಾಕಂದ್ರೆ ನೀವೆಲ್ಲೇ ಹೋದ್ರೂ ಕೂಡ ಯಾವುದೋ ಒಂದು ಸೊಲ್ಯೂಷನ್ ತಗೊಂಡ್ಬಂದಿದ್ದೀರಾ ಅಂದ್ರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ನಾನು ಅದಕ್ಕೆ ಎಷ್ಟು ಖರ್ಚು ಮಾಡಿದ್ರೆ ನಾನು ಎಷ್ಟು ಬೇಗ ಆಗೋದು, ಅದರಿಂದ ನನಗೆ ಏನ್ ಲಾಭ ಅನ್ನೋದನ್ನೇ ಇವತ್ತಿನ ದಿನ ಒಂದು ಇಂಡಸ್ಟ್ರಿನಲ್ಲಿ ಮಾತಾಡುವಂಥದ್ದು. ಸೊ ಅದರ ಮುಂದಕ್ಕೆ ನಿಮ್ಗೆ ಗೊತ್ತಾಗುತ್ತೆ, ಕಾಸ್ಟ್ ವರ್ಸಸ್ ಬೆನಿಫಿಟ್ ರೇಷಿಯೋ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಯಾವ ರೀತಿ ನಾವೊಂದು ಬೆನಿಫಿಟ್ ನಾವು ಎಷ್ಟು ಕಾಸ್ಟ್ ನ ಇನ್ಕರ್ ಮಾಡಿ ನಾವು ಆ ಬೆನಿಫಿಟ್ ನ ತೆಗಿತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಯಾವುದೇ ಒಂದು ಸೊಲ್ಯೂಷನ್ ಆದ್ರೂ ಕೂಡ ಪ್ರಾಬ್ಲಮ್ಗೆ. ಸೊ ಒಬ್ಬ ಇಂಜಿನಿಯರ್ ಯಾವುದೇ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾದ್ರೆ ಹಿ ವಿಲ್ ಯೂಸ್ ಹಿಸ್ ಲಾಜಿಕ್ಸ್ ಅಂಡ್ ಹಿ ವಿಲ್ ಡೆವಲಪ್ ಅ ಸೊಲ್ಯೂಷನ್ ವಿಚ್ ವಿಲ್ ಬಿ ಇನ್ ಎಕನಾಮಿಕ್ ವೇ, ಇನ್ ಎಕನಾಮಿಕ್ ಮ್ಯಾನರ್. ಈ ಇಂಜಿನಿಯರಿಂಗ್ ಅಲ್ಲಿ ಒಟ್ಟು ಮೂಲವಾಗಿ 3 ಇಂಜಿನಿಯರಿಂಗ್ ವಿಭಾಗಗಳಿದಾವೆ. ಒಂದು ಬಂದು ಸಿವಿಲ್ ಇಂಜಿನಿಯರಿಂಗ್, ಇನ್ನೊಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೂರನೇದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ನಿಮ್ಗೆಲ್ಲ ಪ್ರಶ್ನೆ ಮಾಡಿರ್ಬೋದು, ಯಾಕೆ ನಾನು ಈ ರೀತಿ ಸಿವಿಲ್, ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಿಕಲ್ ಅಂತ ಹೀಗೆ ನಾನು ಬರೆದಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ಸಿವಿಲ್ ಇಂಜಿನಿಯರಿಂಗ್ ಅನ್ನೋದೇನಿದೆಯಲ್ಲ, ಇದು ಬಹಳ ಹಳೆಯದಾದಂತಹ ಒಂದು ಇಂಜಿನಿಯರಿಂಗ್ ವಿಭಾಗ. ಸೊ ಮನುಷ್ಯ ತಾನು ಒಂದು ಸ್ಟೋನ್ ಏಜ್ ಅಂತ ನಾವೇನ್ ಕರಿತೀವಿ, ಶಿಲಾಯುಗದಿಂದ ಅವನು ಯಾವಾಗ ನ್ಯೂ ಸ್ಟೋನ್ ಏಜ್ ಅಥವಾ ಮೆಟಲ್ ಏಜ್ ಅಂತ ಏನ್ ಕರಿತೀವಿ ಅಲ್ಲಿಗೆ ಬರೋವಾಗ ಅವನು ತನ್ನ ಮನೆಗಳನ್ನ ಕಟ್ಟೋದಿರ್ಬೋದು ಅಥವಾ ವೀಲ್ ನ ಇನ್ವೆನ್ಷನ್ ಆಗಿರ್ಬೋದು,
ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಅವನು ಮನೆ ಕಟ್ಟೋದು ಅಥವಾ ಯಾವುದೇ ಒಂದು ಜಾಗದಲ್ಲಿ ಅವನು ಒಂದು ಕೃಷಿ ಮಾಡಲಿಕ್ಕೆ ಒಂದು ಈ ಇದನ್ನ ಭೂಮಿಯನ್ನ ಸಿದ್ಧಪಡಿಸೋದಾಗಿರ್ಬೋದು, ಇದಕ್ಕೆಲ್ಲರಿಗೂ ಕೂಡ ತನ್ನ ಲಾಜಿಕ್ ನ ಯೂಸ್ ಮಾಡ್ಕೊಂಡು ಅವನು ಭೂಮಿಯ ಮೇಲೆ ಕೆಲಸ ಮಾಡಿ ಭೂಮಿಯನ್ನ ಸಿದ್ಧಪಡಿಸುವಂತ ಕಾರ್ಯವನ್ನು ಮಾಡ್ಕೋತಾನೆ. ಸೊ ಅದರಿಂದ ಸಿವಿಲ್ ಇಂಜಿನಿಯರಿಂಗ್ ಏನಿದೆಯಲ್ಲ ಇದು ಸ್ಟಾರ್ಟ್ ಡ್ಯೂರಿಂಗ್ ದಿ ಮೆಟಲ್ ಏಜ್ ಅಂತ ಹೇಳ್ಬೋದು ನಾವು. ಅದೇ ರೀತಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೆಚ್ಚು ಕಮ್ಮಿ ಸಿವಿಲ್ ಅಂಡ್ ಮೆಕ್ಯಾನಿಕಲ್ ಜೊತೆಯಲ್ಲೇ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನಿದೆಯಲ್ಲ ವೀಲ್ ಇನ್ವೆನ್ಷನ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಹಿಡಿದು ಇವತ್ತಿನ ತನಕ ಕೂಡ ಯಾವುದೇ ಒಂದು ಮೆಕ್ಯಾನಿಕಲ್ ಪಾರ್ಟ್ಸ್ ಅಂದ್ರೆ ಒಂದು ಮೂವಬಲ್ ಪಾರ್ಟ್ಸ್ ಅಥವಾ ಯಾವುದೇ ಒಂದು ಮೆಕ್ಯಾನಿಕಲ್ ವರ್ಕ್ಸ್ಗೆ ಬೇಕಾಗಿರುವಂತ ಒಂದು ಏನು ಎಕ್ವಿಪ್ಮೆಂಟ್ಸ್ ಇದೆ ಅದನ್ನೆಲ್ಲಾನು ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪಾರ್ಟ್ ಅಲ್ಲಿ ಬರುತ್ತೆ. ಇವೆರಡೂ ಕೆಲಸಗಳನ್ನ ಸುಲಭ ಮಾಡ್ಲಿಕ್ಕೋಸ್ಕರ ವಿದ್ಯುತ್ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಹೇಗೆ ಈ ಕೆಲಸಗಳನ್ನ ಮಾಡಿದ್ರೋ ಸೊ ಆ ಸಮಯದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಉದ್ಭವ ಆಗುತ್ತೆ. ಈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅನ್ನೋದ್ರಲ್ಲಿ ಎಲೆಕ್ಟ್ರಿಸಿಟಿ ಬಹಳ ಹಿಂದಿಂದ ಇತ್ತು, ಮನುಷ್ಯ ಹುಟ್ಟಕ್ ಮುಂಚಿಂದಾನೇ ಇತ್ತು. ಯಾಕಂದ್ರೆ ಲೈಟ್ನಿಂಗ್ ಇಸ್ ಅ ಫಾರ್ಮ್ ಆಫ್ ಎಲೆಕ್ಟ್ರಿಸಿಟಿ. ಲೈಟ್ನಿಂಗ್ ಬಿಡಿ ಇಡೀ ಯೂನಿವರ್ಸ್ ಫಾರ್ಮ್ ಏನಾಗಿದೆಯಲ್ಲ, ಒಂದು ಪಾಸಿಟ್ರಾನ್ ಮತ್ತೆ ಎಲೆಕ್ಟ್ರಾನ್ ಅಥವಾ ಏನೋ ಒಂದು ಮ್ಯಾಟರ್ ಅಂಡ್ ಆಂಟಿ ಮ್ಯಾಟರ್ ಅನ್ನೋ ಕಾನ್ಸೆಪ್ಟ್ ಬರುತ್ತಲ್ಲ, ಅಲ್ಲಿಂದಾನೇ ಒಂದು ಎಲೆಕ್ಟ್ರಿಸಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಮೊದಲಿಂದ ಇದೆ. ಸೊ ಈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದ್ರೆ ಇದರಲ್ಲಿ ಇಂಜಿನಿಯರಿಂಗ್ ಅನ್ನೋ ಪದ ಸ್ಟಾರ್ಟ್ ಆಗಿದ್ದು ಸುಮಾರು ಈ ಚಾರ್ಜಸ್ ಮೇಲೆ ವರ್ಕ್ ಸ್ಟಾರ್ಟ್ ಆದಾಗ. ಸೊ ಕೂಲಂಬ್ ನಿಮ್ಗೆ ಎಲ್ಲರೂ ತಿಳಿದಿರುತ್ತೆ, ಮುಂದೆ ಹೇಳ್ತೀನಿ ನಾನು. ಸೊ ಈ ಕೂಲಂಬ್ ನ ಕೆಲಸದಿಂದ ಈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ರಿಲೇಟೆಡ್ ವರ್ಕ್ಗಳು ಸ್ಟಾರ್ಟ್ ಆಗುತ್ತೆ. ಬೇಸಿಕಲಿ ನೀವು ನೋಡಿದಂಗೆ ಈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಗ್ಗೆ ನೀವೆಲ್ಲರೂ ಕೂಡ ಸಾಕಷ್ಟು ಜ್ಞಾನವನ್ನ ಒಂದು 10th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡಿ ನೀವು ಓದಿರ್ತೀರಾ. ಚಾರ್ಜಸ್ ಆಗಿರ್ಬೋದು, ಪೊಟೆನ್ಷಿಯಲ್ ಆಗಿರ್ಬೋದು, ಪೊಟೆನ್ಷಿಯಲ್ ಡಿಫರೆನ್ಸ್, ಕರೆಂಟ್, ಇವೆಲ್ಲಾನು ಕೂಡ ನೀವೆಲ್ಲರೂ ಓದಿರೋ ಹಾಗೆ ಇದೆಲ್ಲನೂ ಇಟ್ ಇಸ್ ಅ ಪಾರ್ಟ್ ಆಫ್ ಫಿಸಿಕ್ಸ್ ನಲ್ಲಿ ನೀವು ಓದಿರ್ತೀರ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅನ್ ಅಪ್ಲೈಡ್ ಫಿಸಿಕ್ಸ್. ಈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಏನಿದೆಯಲ್ಲ ದಿಸ್ ಇಸ್ ಅನ್ ಅಪ್ಲೈಡ್ ಫಿಸಿಕ್ಸ್. ಸೊ ಯಾವ ಒಂದು ಇಂಜಿನಿಯರಿಂಗ್ ಅಲ್ಲಿ ಭೌತಶಾಸ್ತ್ರವನ್ನ ನಾವು ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಉಪಯೋಗಿಸ್ತೀವೋ ಅದನ್ನ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಮುಂದಿನ ಬಂದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಎಲ್ಲರೂ ಹೇಳ್ತಾರೆ ದಿ ಮೋಸ್ಟ್ ಟಫೆಸ್ಟ್ ಬ್ರಾಂಚ್ ಆಫ್ ಇದು ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ನೋಡಿ. ಸೊ ಈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಕ್ಚುಲ್ ಆಗಿ ನೋಡಿದ್ರೆ ಇಟ್ ಇಸ್ ನಾಟ್ ದಿ ಮೋಸ್ಟ್ ಟಫೆಸ್ಟ್ ಬ್ರಾಂಚ್, ಇಟ್ ಈಸ್ ಆಕ್ಚುಲಿ ದಿ ಬೆಸ್ಟ್ ಬ್ರಾಂಚ್ ಇನ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಇಟ್ ಈಸ್ ಎ ವೆರಿ ವಾಸ್ಟ್ ಕಾನ್ಸೆಪ್ಚುಯಲ್ ಸಬ್ಜೆಕ್ಟ್ ಅದು. ಇನ್ಫ್ಯಾಕ್ಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಫಿಲಾಸಫರ್ಸ್ ಸಬ್ಜೆಕ್ಟ್ ಅಂತಾನು ಕರೀತಾರೆ. ಸೊ ದೇರ್ ಇಸ್ ನಾಟ್ ಮಚ್ ಆಫ್ ಎ ಡಿಫರೆನ್ಸ್ ಬಿಟ್ವೀನ್ ಎ ಫಿಲಾಸಫರ್ ಅಂಡ್ ಅನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂತಾನು ಹೇಳ್ತಾರೆ. ಸೊ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಓದಿದೇನೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಫಿಲಾಸಫರ್ ಅಂತಂದ್ರೆ ಏನು, ಹಿ ಈಸ್ ಸೋ ಮಚ್ ಲಾಜಿಕಲಿ ಹಿ ಈಸ್ ವೆಲ್ ಬಿಲ್ಟ್ ಅಂತ ಹೇಳೋದು. ಸೊ ಅದಕ್ಕೆ ಹಾಗೆ ಇಟ್ ಈಸ್ ವಾಸ್ಟ್ ಅಂಡ್ ಕಾನ್ಸೆಪ್ಚುಯಲ್ ಅಂಡ್ ಮ್ಯಾಥಮ್ಯಾಟಿಕ್ಸ್ ಓರಿಯೆಂಟೆಡ್ and it is bleeding edge. ಸೊ ಪ್ರತಿದಿನ ಪ್ರತಿ ನಿಮಿಷ ಒಂದೊಂದು ಹೊಸ ಆವಿಷ್ಕಾರ ಬರುತ್ತೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ. ಈಗ ನಿಮ್ಗೆ ಗೊತ್ತಿರಬಹುದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬ್ರಾಂಚಸ್ ಬಂದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಹಾಗೆ ಕಂಪ್ಯೂಟರ್ ಸೈನ್ಸ್ ಇಂದ ಇವತ್ತು IS ಆಗಿದೆ. ಹಾಗೆ ಇನ್ನೊಂದು ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಬಂದು ಇನ್ಸ್ಟ್ರುಮೆಂಟೇಶನ್ ಟೆಕ್ನಾಲಜಿ ಅಂತ ಅಂದ್ಬಿಟ್ಟು. ಸೊ ಈ ಮೂರು ಕೂಡ ಇಟ್ ಇಸ್ ದಿ ಆಕ್ಚುಯಲ್ ಕೋರ್ ಬ್ರಾಂಚ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಂದ ತಗೊಂಡು ಇವೆಲ್ಲ ಸಬ್ ಬ್ರಾಂಚಸ್ ಆಗಿರೋದು ಇವತ್ತು. ಹಾಗೆ ಕೋರ್ ಬ್ರಾಂಚ್ ಏನಿದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಟ್ ಹಸ್ ರಿಮೈನ್ಡ್. ಸೊ ಈ ಕಬ್ಬಿಣದ ಕಡಲೆ ಅಂತ ಏನ್ ಕರಿತೀವಲ್ಲ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಇದು ಆಕ್ಚುಲಿ ಕಬ್ಬಿಣದ ಕಡಲೆ ಅಲ್ಲ,
ನೀವು ಕರೆಕ್ಟ್ ರೀತಿಯಲ್ಲಿ ಓದಿ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ಈಸಿ ಇದು. ಈ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಈಸಿ. ಸೊ ಹೇಗೆ ಅನ್ನೋದನ್ನ ನಾವು ಈ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಮತ್ತೆ ಇದನ್ನು ಯಾವ ರೀತಿ ಓದಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಮೊದಲನೇದಾಗಿ ಫಸ್ಟ್ ಮ್ಯಾಥಮ್ಯಾಟಿಕ್ಸ್ ಬೇಸಿಕ್ಸ್ ಏನಿದೆಯಲ್ಲ ಇದು ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಸೊ ಏನು ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಅಂತಂದ್ರೆ, ಸೊ PUC ನಲ್ಲಿ ನೀವು ಸೆಕೆಂಡ್ PUC ತನಕ ಏನು ಓದಿರ್ತೀರಲ್ಲ ಅದು, ಅದರ ನಂತರ ಇಂಜಿನಿಯರಿಂಗ್ ನಲ್ಲಿ ನೀವೇನು ಮ್ಯಾಥಮೆಟಿಕ್ಸ್ ಓದ್ತಿರಲ್ಲ ಅದು, ಇದೆರಡೂ ಕೂಡ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಗಳಿಗೆ ಬಹಳ ಸಪೋರ್ಟ್ ಮಾಡುತ್ತವೆ. ಸೊ ಬಿಫೋರ್ ಯು ಸ್ಟಾರ್ಟ್ ವಿತ್ ಎನಿ ಆಫ್ ದಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಯು ಶುಡ್ ನೋ ಮಿನಿಮಮ್ ಟ್ರಿಗ್ನೋಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಎರಡೂ ಕೂಡ ಗೊತ್ತಿರಬೇಕು. ನೆಕ್ಸ್ಟ್ you should know a minimum of differentiation, then integration, then how to solve a differential equation, how to create a differential equation ಅಥವಾ how to develop a differential equation and how to solve that differential equation. ಸೊ ಇದಿಷ್ಟು ಕೂಡ ನಿಮಗೆ ಬೇಸಿಕ್ ಅಂದ್ರೆ ಬಿಫೋರ್ ಸ್ಟಾರ್ಟಿಂಗ್ ಎನಿ ಆಫ್ ದಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ನೀವು ಇಷ್ಟು ಸಬ್ಜೆಕ್ಟ್ ನ ನೀವು ಫಸ್ಟ್ ತರೋವಾಗಿ ನಿಮಗೆ ಗೊತ್ತಿರಬೇಕು. ಇದು ಗೊತ್ತಿದ್ರೆ ಮಾತ್ರ ನೀವು ಮುಂದುವರಿಯಕ್ಕಾಗುತ್ತೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಲ್ಲಿ. ಈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಗಳೇನಿದೆಯಲ್ಲ ಇದನ್ನ 3 ವಿಭಾಗಗಳಾಗಿ ಡಿವೈಡ್ ಮಾಡಿರ್ತಾರೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ನ 3 ವಿಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಒಂದು ಬೇಸಿಕ್, ಎರಡನೇದು ಇಂಟರ್ಮೀಡಿಯೇಟ್, ಮೂರನೇದು ಅಡ್ವಾನ್ಸ್ ಸಬ್ಜೆಕ್ಟ್ಸ್ ಅಂತ. ಸೊ ಬೇಸಿಕ್ ಸಬ್ಜೆಕ್ಟ್ ಬಂದು ನೀವು 3rd ಮತ್ತೆ 4th ಸೆಮಿಸ್ಟರ್ ಅಲ್ಲಿ ಕರಿತೀರಾ. ಇಂಟರ್ಮೀಡಿಯೇಟ್ ಬಂದು 5th ಮತ್ತೆ 6th ಸೆಮಿಸ್ಟರ್ ಅಲ್ಲಿ ಕರಿತೀರಾ. ಅಡ್ವಾನ್ಸ್ ಸಬ್ಜೆಕ್ಟ್ಸ್ ಒಂದು 7th ಮತ್ತೆ 8th ಸೆಮಿಸ್ಟರ್ ಅಲ್ಲಿ ಎಲೆಕ್ಟಿವ್ಸ್ ಅಂದ್ರೆ ನಿಮಗೆ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮಗೆ ಯಾವ ಈ ಏನು ಬೇಸಿಕ್ಸ್ ಮತ್ತೆ ಇಂಟರ್ಮೀಡಿಯೇಟ್ ಕಲ್ತಿರ್ತೀರಲ್ಲ ಇದರಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನೀವು ಎಲೆಕ್ಟಿವ್ಸ್ ನ ಆಯ್ಕೆ ಮಾಡ್ಕೋತೀರಾ. ಸೊ ಬೇಸಿಕ್ ಸಬ್ಜೆಕ್ಟ್ಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಫೌಂಡೇಶನ್ ಬಿಲ್ಡ್ ಆಗುತ್ತೆ. ನಿಮ್ಮ ಒಂದು ಬೇಸಿಕ್ ಫೌಂಡೇಶನ್. ಸೊ ಈ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಬೇಸಿಕ್ ಮ್ಯಾಥಮ್ಯಾಟಿಕ್ಸ್ ನಿಮ್ಗೆ ಸ್ಟ್ರಾಂಗ್ ಇರಬೇಕು. ಸೊ ಇದಾದ ನಂತರ ಈ ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬೇಕಾಗಿರುವಂತ ಕೆಲವು ಇಂಜಿನಿಯರಿಂಗ್ ಮ್ಯಾಥಮ್ಯಾಟಿಕ್ಸ್ ಕಾನ್ಸೆಪ್ಟ್ಸ್ ಇದೆ. ಸೊ ಇಂಜಿನಿಯರಿಂಗ್ ಮ್ಯಾಥಮ್ಯಾಟಿಕ್ಸ್ ಕಾನ್ಸೆಪ್ಟ್ಸ್ ಏನಿದೆಯಲ್ಲ ಏನು ಅಡ್ವಾನ್ಸ್ಡ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಸಾಲ್ವ್ ಮಾಡೋದಿರ್ಬೋದು, ಹಾಗೆ ಪ್ರಾಬಬಿಲಿಟಿ ಅಂಡ್ ಸ್ಟೊಕ್ಯಾಸ್ಟಿಕ್ಸ್ ಬಗ್ಗೆ ನಾಲೆಡ್ಜ್ ಇರ್ಬೋದು. ಇದೆಲ್ಲಾನು ಕೂಡ ನಿಮಗೆ ಇಂಜಿನಿಯರಿಂಗ್ ಮ್ಯಾಥಮ್ಯಾಟಿಕ್ಸ್ ನಿಮಗೆ ಸ್ಟ್ರಾಂಗ್ ಇದ್ರೆ ಈ ನಿಮ್ಮ ಫೌಂಡೇಶನ್ ಏನಿದೆಯಲ್ಲ ಇದು ಸ್ಟ್ರಾಂಗ್ ಆಗಿರುತ್ತೆ. ಒನ್ಸ್ ದಿಸ್ ಫೌಂಡೇಶನ್ ಇಸ್ ಸ್ಟ್ರಾಂಗ್ ನೀವು ಈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಲ್ಲಿ ಕೆಲವು ಅಡ್ವಾನ್ಸ್ಡ್ ಸಬ್ಜೆಕ್ಟ್ಸ್ ಇದಾವೆ. ಸೊ ಅದು ಇಂಟರ್ಮೀಡಿಯೇಟ್ ಸಬ್ಜೆಕ್ಟ್ಸ್ ಅಲ್ಲಿ ನೀವು ಕವರ್ ಆಗುತ್ತೆ. ಈ ಅಡ್ವಾನ್ಸ್ಡ್ ಸಬ್ಜೆಕ್ಟ್ಸ್ ನ ನೀವು ಇಲ್ಲಿ ಕಲಿತೀರಾ. ಸೊ ದಿಸ್ ವಿಲ್ ಆಡ್ ಓವರ್ ದಿ ಫೌಂಡೇಶನ್ ಓವರ್ ದಿ ಬೇಸಿಕ್ಸ್. ಸೊ ಈ ಫೌಂಡೇಶನ್ ಮತ್ತೆ ಅಡ್ವಾನ್ಸ್ಡ್ ಕೋರ್ಸಸ್ ಅಂದ್ರೆ ಬೇಸಿಕ್ ಮತ್ತೆ ಇಂಟರ್ಮೀಡಿಯೇಟ್ ಕೋರ್ಸಸ್ ಆಗ್ತಿದೆ ನಿಮಗೆ ನಿಮ್ಮ ಅಭಿರುಚಿಗೆ ತಕ್ಕಂತೆ ನೀವು ಎಲೆಕ್ಟಿವ್ಸ್ ನ ನೀವು ಚೂಸ್ ಮಾಡ್ಕೊಳ್ಳುವಂತ ಆಪ್ಷನ್ಸ್ ಇರುತ್ತೆ. ಸೊ ಈಗ ಬೇಸಿಕ್ ಸಬ್ಜೆಕ್ಟ್ಸ್ ಅಲ್ಲಿ ನಿಮಗೆ ಮೊದಲನೇದಾಗಿ ಫಸ್ಟ್ ಸಬ್ಜೆಕ್ಟ್ ಬಂದು ನಿಮಗೆ ನೆಟ್ವರ್ಕ್ ಅನಾಲಿಸಿಸ್ ಅಂತ ಕರೀತಾರೆ. ಸೊ ಈ ನೆಟ್ವರ್ಕ್ ಅನಾಲಿಸಿಸ್ ಹಿಂದೆ ಇದ್ರ ಜೊತೆಗೆ ಸಿಂಥಸಿಸ್ ಕೂಡ ಇತ್ತು. ಸೊ ಈ ಸಿಂಥಸಿಸ್ ಪಾರ್ಟ್ ಅನ್ನ ಈಗ ತೆಗೆದಿದ್ದಾರೆ. ಸೊ ಈಗ ಓನ್ಲಿ ನೆಟ್ವರ್ಕ್ ಅನಾಲಿಸಿಸ್ ಇದೆ. ಒಂದು ಸ್ಮಾಲ್ ಪಾರ್ಟ್ ಆಗಿ ಹೇಳಬೇಕು ಅಂದ್ರೆ ಆಲ್ ದಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಏನಿದೆಯಲ್ಲ ನೀವು ಫ್ಯೂಚರ್ ಆಗಿ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆದ್ರೂ ಕೂಡ ನಿಮ್ಮ ನೆಟ್ವರ್ಕ್ ಅನಾಲಿಸಿಸ್ ಏನಿದೆಯಲ್ಲ ಅದು ತುಂಬಾ ಸ್ಟ್ರಾಂಗ್ ಆಗಿರಬೇಕು.
ನಿಮ್ಮ ನೆಟ್ವರ್ಕ್ ಅನಾಲಿಸಿಸ್ ಯಾವಾಗ ಸ್ಟ್ರಾಂಗ್ ಆಗಿರುತ್ತೆ ಅವಾಗ ಎಲ್ಲಾ ಸಬ್ಜೆಕ್ಟ್ಸ್ ಕೂಡ ನಿಮಗೆ ಈಸಿ ಆಗುತ್ತೆ. ಸೊ ಆಕ್ಚುಲಿ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅನಾಲಿಸಿಸ್ ಇಟ್ ಇಸ್ ಅನ್ ಅಪ್ರಾಕ್ಸಿಮೇಟೆಡ್ ಅನಾಲಿಸಿಸ್ ಅಂತ ಕರಿತೀವಿ. ಮುಂದೆ ನೀವು ಈ ಸಬ್ಜೆಕ್ಟ್ ನ ಓದ್ಬೇಕಾದ್ರೆ ಅಥವಾ ನಾನು ಇದನ್ನ ಪಾಠ ಮಾಡ್ಬೇಕಾದ್ರೆ ನಿಮಗೆ ತಿಳಿಸ್ತೀನಿ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಎ ಡೀಟೇಲ್ಡ್ ಅನಾಲಿಸಿಸ್ ಅಂಡ್ ನೆಟ್ವರ್ಕ್ ಅನಾಲಿಸಿಸ್. ಸೊ ಡೀಟೇಲ್ಡ್ ಅಥವಾ ಮೈಕ್ರೋ ಲೆವೆಲ್ ಅಲ್ಲಿ ಏನ್ ನಾವು ಅನಾಲಿಸಿಸ್ ಮಾಡ್ತೀವಲ್ಲ ದಟ್ ಈಸ್ ಟೇಕನ್ ಇನ್ ಫೀಲ್ಡ್ ಥಿಯರಿ. ಸೊ ಫೀಲ್ಡ್ ಥಿಯರಿ ಅನ್ನೋ ಸಬ್ಜೆಕ್ಟ್ ಇದೆ, ಇದನ್ನ ಎಷ್ಟೋ ಜನ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಕೂಡ ಕರೀತಾರೆ. ಆಕ್ಚುಲಿ ಫೀಲ್ಡ್ ಥಿಯರಿ ಅಷ್ಟು ಡಿಫಿಕಲ್ಟ್ ಇಲ್ಲ. ಇಫ್ ಯು ನೋ ಯುವರ್ ಬೇಸಿಕ್ ಮ್ಯಾಥಮೆಟಿಕ್ಸ್, ಅವಾಗ ಹೇಳಿದಲ್ಲ ನಿಮ್ಮ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನಿಮ್ಮದು ಸ್ಟ್ರಾಂಗ್ ಇದ್ರೆ ಫೀಲ್ಡ್ ಥಿಯರಿನಲ್ಲಿ ಕೇವಲ ಕಾನ್ಸೆಪ್ಟ್ಸ್ ಇದಾವೆ. ನೀವು ಆ ಕಾನ್ಸೆಪ್ಟ್ಸ್ ನ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಸಾಕು. ನಿಮ್ಮ ಫೀಲ್ಡ್ ಥಿಯರಿ ಏನಿದೆಲ್ಲ ಇಟ್ ವಿಲ್ ನಾಟ್ ಬಿ ದಟ್ ಮಚ್ ಡಿಫಿಕಲ್ಟ್. ಸೊ ಫೀಲ್ಡ್ ಥಿಯರಿ ಹಾಗೆ ನೆಟ್ವರ್ಕ್ ಅನಾಲಿಸಿಸ್ ಇದೆರಡೂ ಕೂಡ ಇದು ಡೀಟೇಲ್ಡ್ ಅನಾಲಿಸಿಸ್ ಅಥವಾ ಮೈಕ್ರೋ ಲೆವೆಲ್ ಇದ್ರೆ, ನೆಟ್ವರ್ಕ್ ಅನಾಲಿಸಿಸ್ ಇಸ್ ಅನ್ ಅಪ್ರಾಕ್ಸಿಮೇಟ್ ಅನಾಲಿಸಿಸ್ ಅಂಡ್ ಇಟ್ ಇಸ್ ಇನ್ ದಿ ಮ್ಯಾಕ್ರೋ ಲೆವೆಲ್. ಸೊ ಮ್ಯಾಕ್ರೋ ಲೆವೆಲ್ ಅಂದ್ರೆ ಮೇಲಿನಿಂದ ನೋಡೋದು ಅಥವಾ ಅಪ್ರಾಕ್ಸಿಮೇಷನ್ ಮಾಡ್ಕೊಂಡು ನೋಡೋದನ್ನ ನೆಟ್ವರ್ಕ್ ಅನಾಲಿಸಿಸ್ ಅಂತ ಕರಿತೀವಿ, ಫೀಲ್ಡ್ ಥಿಯರಿ ಅಂತ ಕರಿತೀವಿ ಮೈಕ್ರೋ ಲೆವೆಲ್ ಅಲ್ಲಿ. ನೆಕ್ಸ್ಟ್ ಇದೆರಡಕ್ಕೂ ಏಡ್ ಮಾಡುವಂಥದ್ದು. ಈಗ ನೀವು ಯಾವುದೇ ಒಂದು ಎಲೆಕ್ಟ್ರಿಕಲ್ ಒಂದು ಸಿಗ್ನಲ್ ಅಂತ ನೀವು ಎಲೆಕ್ಟ್ರಿಕಲ್ ಒಂದು ಕರೆಂಟ್ ಅಂತ ಕರೆದ್ರು ಕೂಡ ಇಟ್ ಇಸ್ ಅ ವೇವ್, ಇಟ್ ಇಸ್ ಎ ಕೈಂಡ್ ಆಫ್ ಎ ಸಿಗ್ನಲ್. ಸೊ ಆ ಸಿಗ್ನಲ್ ಬಗ್ಗೆ ತಿಳ್ಕೋಬೇಕು. ಹಾಗೆ ಯು ಆರ್ ಅಪ್ಲೈಯಿಂಗ್ ಇಟ್ ಟು ಎ ಸಿಸ್ಟಮ್. ಸೊ ಅದರಿಂದ ಇದರಲ್ಲಿ ಸಿಗ್ನಲ್ಸ್ ಅಂಡ್ ಸಿಸ್ಟಮ್ಸ್ ಅಂತ ಬರುತ್ತೆ. ದಿಸ್ ಇಸ್ ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ಸಬ್ಜೆಕ್ಟ್, ಸಿಗ್ನಲ್ಸ್ ಅಂಡ್ ಸಿಸ್ಟಮ್ಸ್. ಸೊ ಇದಾದ ನಂತರ ನಿಮಗೆ ಮೆಜರ್ಮೆಂಟ್ಸ್. ಈಗ ಸಿಗ್ನಲ್ ಇದೆ, ಆ ಸಿಗ್ನಲ್ ನ ಮೆಜರ್ ಮಾಡಬೇಕು. ಒಂದು ಸಿಸ್ಟಮ್ ನಲ್ಲಿ ಏನೋ ಒಂದು ಸಿಗ್ನಲ್ ನ ಅಪ್ಲೈ ಮಾಡ್ತಿದ್ದೀರಾ, ಅದರ ಔಟ್ಪುಟ್ ನ ಮೆಜರ್ ಮಾಡಬೇಕು, ಅದರ ಇನ್ಪುಟ್ ನ ಮೆಜರ್ ಮಾಡಬೇಕು. ಅದರಲ್ಲಿ ಆಗ್ತಾ ಇರುವಂತ ಏನೋ ಒಂದು ಅನಾಲಿಸಿಸ್ ನ ನಾವು ಮೆಜರ್ ಮಾಡಬೇಕು ಅಂತಂದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಇಟ್ಸ್ ಬೇಸಿಕ್ಸ್. ಸೊ ಮೆಜರ್ಮೆಂಟ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ನೆಕ್ಸ್ಟ್ ಇಲ್ಲೆಲ್ಲ ಸಿಗ್ನಲ್ಸ್ ಸಿಸ್ಟಮ್ಸ್ ಎಲ್ಲಾನು ಕೂಡ ನಾವು ಹೇಳಿದ್ವಿ. ಇದನ್ನೆಲ್ಲಾನು ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯು ನೀಡ್ ಟು ನೋ ವಾಟ್ ಈಸ್ ದಿ ಲಾಜಿಕ್ ಟು ಇಂಪ್ಲಿಮೆಂಟ್ ಇಟ್. ಸೊ ಅದಕ್ಕೆ ನಿಮಗೆ ಲಾಜಿಕ್ ಡಿಸೈನ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಸೊ ಇದಾದ ನಂತರ ಈ ಲಾಜಿಕ್ ಡಿಸೈನ್ ಇದನ್ನೆಲ್ಲ ಮಾಡಿದಾಯ್ತು, ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಡಿಸೈನ್ ಮಾಡಲಿಕ್ಕೆ ಲಾಜಿಕ್ ನ ಬಿಲ್ಡ್ ಮಾಡಿದಾಯ್ತು. ಇದನ್ನ ಕಾರ್ಯರೂಪಕ್ಕೆ ತರಬೇಕು. ಸೊ ಅದಕ್ಕೆ ನಿಮ್ಗೆ ಏನ್ ಬೇಕು, ಎಕ್ವಿಪ್ಮೆಂಟ್ಸ್ ಬೇಕು, ಡಿವೈಸಸ್ ಬೇಕು. ಸೊ ಅದಕ್ಕೆ ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಂತ ಸಬ್ಜೆಕ್ಟ್ ಇದೆ, AEC ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಈ ಎಲ್ಲ ಸಬ್ಜೆಕ್ಟ್ಸ್ ಗಳ ನಡುವೆ ಇದನ್ನೆಲ್ಲಾನು ಕೂಡ ಇಂಪ್ಲಿಮೆಂಟ್ ಮಾಡಿದ್ವಿ. ನಮಗೆ ಇದೆಲ್ಲ ಯಾವುದೋ ಒಂದು ಮೋಟಿವ್ ಫೋರ್ಸ್ ಅಂದ್ರೆ ಎನರ್ಜಿನ ಕನ್ವರ್ಷನ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಅಂದ್ರೆ ನಮ್ಮ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ, ಹಾಗೆ ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿ ಆಗಿ, ಅಂದ್ರೆ ಎನರ್ಜಿ ಕನ್ವರ್ಷನ್ ಅಂಡ್ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್. ಇದಕ್ಕೆ ನಮಗೆ ಬೇಕಾಗಿರೋದು ಮೆಷಿನ್ಸ್. ಸೊ ಇದರಲ್ಲಿ AC ಅಂಡ್ DC ಮೆಷಿನ್ಸ್ ಅಲಾಂಗ್ ವಿತ್ ಟ್ರಾನ್ಸ್ಫಾರ್ಮರ್ಸ್. ಸೊ ಇದನ್ನ ನಾವಿಲ್ಲಿ ಬೇಸಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಇದೆಲ್ಲ ಸಬ್ಜೆಕ್ಟ್ಸ್ ಗಳನ್ನು ಕೂಡ ಒಂದು ಬೇಸಿಕ್ ಸಬ್ಜೆಕ್ಟ್ಸ್. ಸೊ ನೀವು ಇಲ್ಲಿ ನೋಡಿದ್ರಲ್ಲ ಪ್ರತಿಯೊಂದು ಕೂಡ ಇಂಟರ್ ಕನೆಕ್ಟೆಡ್ ಆಗಿದೆ. ಸೊ ನೆಟ್ವರ್ಕ್ ಅನಾಲಿಸಿಸ್, ಯಾವುದೋ ಒಂದು ನೆಟ್ವರ್ಕ್ ಇದೆ, ಆ ನೆಟ್ವರ್ಕ್ ನ ಹೇಗೆ ಅನಲೈಸ್ ಮಾಡೋದು ಅನ್ನೋದಕ್ಕೆ. ಸೊ ಆ ನೆಟ್ವರ್ಕ್ ಏನಿದೆಯಲ್ಲ ಅದನ್ನ ನಾವು ಮ್ಯಾಕ್ರೋ ಲೆವೆಲ್ ಅಲ್ಲಿ ಅಪ್ರಾಕ್ಸಿಮೇಷನ್ ಮಾಡ್ಕೊಂಡು ಅನಲೈಸ್ ಮಾಡೋದಕ್ಕೆ ವಿ ಯೂಸ್ ನೆಟ್ವರ್ಕ್ ಅನಾಲಿಸಿಸ್. ಅದೇ ನೆಟ್ವರ್ಕ್ ನ ನಾವು ಡಿಟೈಲ್ಡ್ ಆಗಿ ಮೈಕ್ರೋ ಲೆವೆಲ್ ಅಲ್ಲಿ ನಾನು ಅನಲೈಸ್ ಮಾಡ್ತೀನಿ ಅಂತಂದ್ರೆ ದಟ್ ಕಮ್ಸ್ ಟು ಫೀಲ್ಡ್ ಥಿಯರಿ. ನಾವು ಈ ನೆಟ್ವರ್ಕ್ ಅಂದ ತಕ್ಷಣ ಅದರಲ್ಲಿ ಒಂದು ಕರೆಂಟ್ ಅಥವಾ ಒಂದು ವೋಲ್ಟೇಜ್ ನ ಕೊಡಬೇಕು. ಸೊ ಆ ಒಂದು ಇದು ದೇ ಆರ್ ನಥಿಂಗ್ ಬಟ್ ಸಿಗ್ನಲ್ಸ್. ಸೊ ಆ ಸಿಗ್ನಲ್ಸ್ ನ ನಾವು ಯಾವ್ದ್ರ ಮೇಲೆ ಅಪ್ಲೈ ಮಾಡ್ತೀವಿ, ಸಿಸ್ಟಮ್ಸ್ ಮೇಲೆ ಅಪ್ಲೈ ಮಾಡ್ತೀವಿ. ಅಂದ್ರೆ ಯಾವುದೇ ಒಂದು ನೆಟ್ವರ್ಕ್ ನ ಸಿಸ್ಟಮ್ ಅಂತ ಕರಿಬಹುದು. ಸೊ ಅದಕ್ಕೆ ಸಿಗ್ನಲ್ಸ್ ಅಂಡ್ ಸಿಸ್ಟಮ್ಸ್ ನಾವು ಓದ್ತೀವಿ. ಸೊ ಈ ಸಿಗ್ನಲ್ ನ ನಾವು ಎಷ್ಟು ಕೊಡ್ತಾ ಇದೀವಿ, ಔಟ್ಪುಟ್ ಏನಾಯ್ತು, ಇದನ್ನೆಲ್ಲ ಮೆಜರ್ ಮಾಡ್ಲಿಕ್ಕೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಎ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ವರ್ಕ್ಸ್. ಸೊ
ಅದರಿಂದ ನಾವು ಮೆಜರ್ಮೆಂಟ್ಸ್ನ ಓದ್ತೀವಿ. ಸೊ ಈ ಎಲ್ಲಾದರೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನು ಯಾವುದೋ ಒಂದು ಡಿವೈಸ್ನ ಬಿಲ್ಡ್ ಮಾಡ್ತೀನಿ ಅಂದರೆ ಅದಕ್ಕೊಂದು ಲಾಜಿಕ್ ಬೇಕು ನನಗೆ. ಸೊ ಆ ಲಾಜಿಕ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನನಗೆ ಲಾಜಿಕ್ ಡಿಸೈನ್ ಇದೆ. ಸೊ ಈ ಲಾಜಿಕ್ಸ್ ಎಲ್ಲ ಬಿಲ್ಡ್ ಮಾಡಿದ್ಮೇಲೆ ಇದನ್ನ ಇನ್ ರಿಯಾಲಿಟಿ ನಾನೊಂದು ಬಿಲ್ಡ್ ಮಾಡಬೇಕು ಲ್ಯಾಬ್ನಲ್ಲಿ ಅಂತಂದ್ರೆ ಐ ನೀಡ್ ಟು ನೋ ಅಬೌಟ್ ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಯಾಕಂದ್ರೆ ಎಲೆಕ್ಟ್ರಾನಿಕ್ಸ್ ಮೇಲೆ ನಾನು ಬಿಲ್ಡ್ ಮಾಡ್ತೀನಿ. ಅದೇ ರೀತಿ ನಾನು ಎನರ್ಜಿ ಕನ್ವರ್ಷನ್ ಅಂದ್ರೆ ಮೆಕ್ಯಾನಿಕಲ್ ಇಂದ ಎಲೆಕ್ಟ್ರಿಕಲ್ಗೆ, ಎಲೆಕ್ಟ್ರಿಕಲ್ ಇಂದ ಮೆಕ್ಯಾನಿಕಲ್ಗೆ, ಆಸ್ ವೆಲ್ ಆಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಪವರ್ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪವರ್ ನ ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ಅಂದ್ರೆ ಡಿಫರೆಂಟ್ ವೋಲ್ಟೇಜ್ ಲೆವೆಲ್ಸ್, ಅದಕ್ಕೆ ನಾವು ಟ್ರಾನ್ಸ್ಫಾರ್ಮರ್ಸ್ ಬಗ್ಗೆ ತಿಳ್ಕೋಬೇಕು ಅಂಡ್ AC/DC ಮೆಷಿನ್ಸ್ ಬಗ್ಗೆ ತಿಳ್ಕೋಬೇಕು, ದ ಮೋಟಾರ್ಸ್ ಅಂಡ್ ಜನರೇಟರ್ಸ್. ಸೊ ಈ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಕನ್ವರ್ಷನ್ ಗೋಸ್ಕರ ನಾವು ಮೆಷಿನ್ಸ್ ಬಗ್ಗೆ ಕರಿತೀವಿ. ಸೊ ಇದಿಷ್ಟು ಕೂಡ ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ನಲ್ಲಿ ಕವರ್ ಆಗುತ್ತೆ. ಸೊ ಇದಾದ ನಂತರ ನಾವು ಇಂಟರ್ಮೀಡಿಯೇಟ್ ಸಬ್ಜೆಕ್ಟ್ಸ್ಗೆ ನಾವು ಹೋಗ್ತೀವಿ. ಇಂಟರ್ಮೀಡಿಯೇಟ್ ಆದ ನಂತರ ಇದೆರಡರದ್ದು ನಾಲೆಡ್ಜ್ ಮೇಲೆ ನನ್ನ ಅಭಿರುಚಿಗೆ ತಕ್ಕಂತೆ ನಾವು ಎಲೆಕ್ಟಿವ್ಸ್ ನ ಚೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಸ್ಟಾರ್ಟ್ ಸ್ಟಡಿಂಗ್ ಅಥವಾ ಸ್ಟಾರ್ಟ್ ವಿಜುವಲೈಸಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್. ಸೊ ನಾನು ಈಗ ಸದ್ಯಕ್ಕೆ ಕೇವಲ ಬೇಸಿಕ್ಸ್ ಬಗ್ಗೆ ನಾನು ಹೇಳಿ ನಿಮಗೆ ನಿಲ್ಲಿಸ್ತಾ ಇದ್ದೇನೆ. ಮುಂದಿನ ತರಗತಿನಲ್ಲಿ ಇದರಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಂದ್ರೆ ಲೆಟ್ ಸ್ಟಾರ್ಟ್ ಫ್ರಮ್ ದಿ ನೆಟ್ವರ್ಕ್ ಅನಾಲಿಸಿಸ್ ಸಬ್ಜೆಕ್ಟ್. ಸೊ ಈ ನೆಟ್ವರ್ಕ್ ಅನಾಲಿಸಿಸ್ ನ ನಾವು ಡೀಟೇಲ್ ಆಗಿ ನೋಡಿ ಈ ನೆಟ್ವರ್ಕ್ ಅನಾಲಿಸಿಸ್ ನಲ್ಲಿ ಯಾವ್ಯಾವ ಚಾಪ್ಟರ್ಸ್ ಇದೆ, ಇದರಲ್ಲಿ ಒಂದೊಂದೇ ಚಾಪ್ಟರ್ ನ ನಾವು ಹೇಗೆ ಸ್ಟಡಿ ಮಾಡ್ತಾ ಹೋಗ್ಬಾರ್ದು, ಇದರಲ್ಲಿ ಯಾವ ರೀತಿ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದು, ಮತ್ತೆ ಹೌ ಇಟ್ ಇಸ್ ಡಿಫರೆಂಟ್ ಫ್ರಮ್ ಫೀಲ್ಡ್ ಥಿಯರಿ, ಹಾಗೆ ಇದಕ್ಕೆ ಬೇಕಾಗಿರುವಂತ ಬೇಸಿಕ್ ಮ್ಯಾಥಮ್ಯಾಟಿಕ್ಸ್ ಏನೇನು, ಸೊ ಅದರಲ್ಲಿ ಬೇಕಾಗಿರುವಂತ ಬೇಸಿಕ್ ಇಂಜಿನಿಯರಿಂಗ್ ಮ್ಯಾಥಮ್ಯಾಟಿಕ್ಸ್ ಏನೇನು, ಇದನ್ನ ಹೇಗೆ ನಾವು ಈಸಿ ಮಾಡ್ಕೋಬಹುದು ಈ ಸಬ್ಜೆಕ್ಟ್ ಅನ್ನ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡೋಣ. ಡಿಯರ್ ಫ್ರೆಂಡ್ಸ್, ಜ್ಞಾನ ಸಿಂಧು ನಿಮಗೆ ಇಷ್ಟ ಆಗಿದ್ರೆ, ನಾನು ಮಾಡ್ತಾ ಇರುವಂತ ಸಬ್ಜೆಕ್ಟ್ ಇಷ್ಟ ಆಗಿದ್ರೆ ಇದಕ್ಕೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಕೆಳಗಡೆ ಇರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.